ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಯುದ್ಧದಲ್ಲಿ ಗೆಲುವಿನ ನಿಜವಾದ ಸುಖ ಯಾವಾಗ ಸಿಗುತ್ತೆ ಅಂದ್ರೆ ನಾವು ಮಾಡಿದ ಅಟ್ಯಾಕ್ ನಿಂದ ಶತ್ರು ದೇಶಕ್ಕೆ ಎಷ್ಟು ನಾಶ ಆಗಿದೆ ಅಂತ ಅವರ ಬಾಯಲ್ಲಿ ಕೇಳಿದಾಗ. ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಏರ್ಬೇಸ್ ಮೇಲೆ ಬಹಳ ದೊಡ್ಡ ಪ್ರಮಾಣದ ಅಟ್ಯಾಕ್ ಮಾಡ್ತು. ಆದ್ರೂ ತುಂಬಾ ಜನರಿಗೆ ಡೌಟ್ ಇತ್ತು. ಬಟ್ ಅದು ಪಾಕಿಸ್ತಾನದ ಪ್ರಧಾನ ಮಂತ್ರಿಯೇ ಒಪ್ಪಿಕೊಳ್ತಾರೆ ಅಂತ ನೀವು ಕನಸಿನಲ್ಲಿ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಭಾರತದ ವಿರುದ್ಧ ಅಟ್ಯಾಕ್ ಮಾಡಲು ಪಾಕಿಸ್ತಾನ ಬಹಳ ದೊಡ್ಡ ಪ್ಲಾನ್ ಅನ್ನ ಮಾಡ್ತು. ಆದ್ರೆ ಅವರು ಅಟ್ಯಾಕ್ ಮಾಡೋದ್ಕಿಂತ ಮುಂಚೆನೆ ಭಾರತ ಅಟ್ಯಾಕ್ ಮಾಡ್ತು. ಹಾಗಾದ್ರೆ ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ವಾಸ್ತವವಾಗಿ ಪಾಕಿಸ್ತಾನ ಭಾರತದ ಬಹಳಷ್ಟು ದೊಡ್ಡ ದೊಡ್ಡ ಯುದ್ಧಗಳನ್ನ ಸೋತಿದೆ. ಆದ್ರೆ ಇಂದಿಗೂ ಆ ಸೋಲನ್ನ ಒಪ್ಪಿಕೊಂಡಿಲ್ಲ. ಇದೇ ಮೊದಲ ಬಾರಿಗೆ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಭಾರತದ ಬ್ರಹ್ಮೋಸ್ ಮಿಸೈಲ್ ಪಾಕಿಸ್ತಾನದ ಮಿಲಿಟರಿಯ ಹಲವಾರು ಜಾಗಕ್ಕೆ ಬಂದು ಅಪ್ಪಳಿಸಿತು ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಪಾಪ ಪಾಕಿಸ್ತಾನದ ಪ್ಲಾನ್ ಫೇಲ್ ಆಯ್ತು. ಮುಟ್ಟಾಳ ದೇಶದ ಕತೆ ಹೇಗಿದೆ ನೋಡಿ. ಆಪರೇಷನ್ ಸಿಂಧೂರ್ ಮೇ 6 ಹಾಗೂ 7 ಮಧ್ಯರಾತ್ರಿ ನಡೆಸಲಾಯಿತು. ಇದರಲ್ಲಿ ಹಲವಾರು ಲಾಂಚ್ ಪ್ಯಾಡ್ ಗಳನ್ನ ನಾಶ ಮಾಡಲಾಯಿತು. ಇದರ ಸೇಡು ತೀರ್ಸೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡುತ್ತೆ. ಅದಕ್ಕೆ ಭಾರತ ತಕ್ಕ ಉತ್ತರವನ್ನ ಕೊಟ್ಟು ಒದ್ದು ಓಡಿಸುತ್ತೆ. ಕೊನೆಯದಾಗಿ ಮೇ 10ನೇ ತಾರೀಕಿನ ರಾತ್ರಿ ಪಾಕಿಸ್ತಾನ ಭಾರತದ ವಿರುದ್ಧ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ತು. ಇದಕ್ಕಿಂತ ಮೊದಲು ಪಾಕಿಸ್ತಾನದ 11 ಏರ್ಬೇಸ್ ಗಳನ್ನ ನಾಶ ಮಾಡಲಾಯಿತು. ಅದರಲ್ಲಿ ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಇದು ಪಾಕಿಸ್ತಾನದ ರಾಜಧಾನಿಯಾದ ಇಸ್ಲಾಮಾಬಾದ್ನ ಪಕ್ಕದಲ್ಲಿದೆ. ಇಲ್ಲಿಗೆ ಭಾರತದ ಸೇನೆ ಬ್ರಹ್ಮೋಸ್ ಮಿಸೈಲ್ ನಿಂದ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ಅಚ್ಚರಿಯ ವಿಷಯ ಏನಂದ್ರೆ ನಾವು ಬ್ರಹ್ಮೋಸ್ ಮಿಸೈಲ್ ನಿಂದ ಅಟ್ಯಾಕ್ ಮಾಡಿದ್ದೇವೆ ಅಂತ ಭಾರತದ ಸೇನೆ ಇನ್ನೂ ಕ್ಲೇಮ್ ಮಾಡಿಲ್ಲ. ಆದ್ರೆ ಭಾರತ ಬ್ರಹ್ಮೋಸ್ ನಿಂದ ಅಟ್ಯಾಕ್ ಮಾಡಿತು ಅಂತ ಪಾಕಿಸ್ತಾನದ ಪ್ರಧಾನ ಮಂತ್ರಿ ಹೇಳ್ತಾ ಇದ್ದಾರೆ. ಇದನ್ನ ಪಾಕಿಸ್ತಾನದ ಪ್ರಧಾನ ಮಂತ್ರಿ ಬಾಯಿಂದಾನೆ ಕೇಳೋದು ಬಹಳ ಸಂತೋಷವಾಗುತ್ತೆ. On 9th and 10th night we decided to teach a lesson to our enemy. But before that hour reached, India again launched missile attacks, BrahMos, and hit Pakistan's various provinces, including airport in Rawalpindi and other places. ಶಹಬಾಜ್ ಶರೀಫ್ ಅಜರ್ಬೈಜಾನ್ನ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಷಣವನ್ನ ಮಾಡ್ತಾ ಇದ್ರು. ಅಲ್ಲಿ ಈ ವಿಷಯವನ್ನ ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ಆಶ್ಚರ್ಯದ ವಿಷಯ ಏನಂದ್ರೆ ಆ ವೇದಿಕೆಯಲ್ಲಿ ಆಸಿಮ್ ಮುನೀರ್ ಕೂಡ ಕೂತಿದ್ರು. ಅವರ ಮುಂದೆನೆ ಈ ವಿಷಯವನ್ನ ಶಹಬಾಜ್ ಶರೀಫ್ ಒಪ್ಪಿಕೊಳ್ತಾರೆ. ಶಹಬಾಜ್ ಶರೀಫ್ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ನಾವು ಮೇ 9 ಹಾಗೂ 10 ರಾತ್ರಿ ಭಾರತ ಮಾಡಿದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ನಿರ್ಧರಿಸಿದ್ದೆವು. ನಾವು 10ನೇ ತಾರೀಕು ಬೆಳಿಗ್ಗೆ 4:15 ಟೈಮ್ ಅನ್ನ ಫಿಕ್ಸ್ ಮಾಡಿಕೊಂಡೆವು. ಆದ್ರೆ ನಾವು ಭಾರತದ ಮೇಲೆ ಅಟ್ಯಾಕ್ ಮಾಡೋದ್ಕಿಂತ ಮುಂಚೆನೆ ಭಾರತ ಮತ್ತೆ ಬ್ರಹ್ಮೋಸ್ ಮಿಸೈಲ್ ನಿಂದ ಪಾಕಿಸ್ತಾನದ ಬಹಳ ಮುಖ್ಯ ಏರ್ಬೇಸ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತು. ಭಾರತ ಅಟ್ಯಾಕ್ ಮಾಡ್ತು ಅಂತ ರಾತ್ರಿ 2:30 ಗಂಟೆಗೆ ಪಾಕಿಸ್ತಾನದ ಆರ್ಮಿ ಚೀಫ್ಗೆ ಗೊತ್ತಾಯ್ತು. ನಂತರ ಅವರು ರಾತ್ರಿ 2:30 ಗಂಟೆಗೆ ಶಹಬಾಜ್ ಶರೀಫ್ ಅವರಿಗೆ ಕಾಲ್ ಮಾಡಿ ಭಾರತ ಪಾಕಿಸ್ತಾನದ ಹಲವಾರು ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಕ್ಚುಲಿ ಪಾಕಿಸ್ತಾನ 4:30 ಗಂಟೆಗೆ ಭಾರತದ ಮೇಲೆ ಅಟ್ಯಾಕ್ ಮಾಡುವ ಪ್ಲಾನ್ ಆಗಿತ್ತು. ಆದ್ರೆ ಅದಕ್ಕಿಂತ 2 ಗಂಟೆ ಮುಂಚೆನೆ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಅನ್ನ ಮಾಡ್ತು. ಅದಲ್ಲದೆ ನೂರ್ ಖಾನ್ ಏರ್ ಬೇಸ್ ನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿತ್ತು. ಆ ವಿಡಿಯೋವನ್ನ ನೀವು ಕೂಡ ನೋಡಿರ್ತೀರಾ. ಭಾರತದ ಈ ಅಟ್ಯಾಕ್ ನಿಂದ ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡುವ ಪ್ಲಾನ್ ಫ್ಲಾಪ್ ಆಗೋಯ್ತು. ಭಾರತದ ಈ ದಾಳಿಯಿಂದ ಭಾರತದ ಏರ್ ಫೋರ್ಸ್ ನ ಶ್ರೇಷ್ಠತೆ ಇನ್ನೂ ಕೂಡ ಬಲವಾಯಿತು. ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ಕಿಂತ ಮುಂಚೆನೆ ನಾವು ಪಾಕಿಸ್ತಾನದ ಮುಖ್ಯವಾದ ಆಸ್ತಿಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಭಾರತದ ಸೇನೆಯ ಸಾಮರ್ಥ್ಯವನ್ನ ತೋರಿಸುತ್ತೆ.
ಆಪರೇಷನ್ ಸಿಂಧೂರ್ಗಿಂತ ಮುಂಚೆ ನೀವು ಏನ್ ಬೇಕಾದ್ರೂ ಮಾಡಿ, ಯಾವ ಮಿಸೈಲ್ ನಿಂದ ಬೇಕಾದ್ರೂ ಅಟ್ಯಾಕ್ ಮಾಡಿ, ನಾವು ಅಲರ್ಟ್ ಆಗಿದ್ದೇವೆ ಅಂತ ಪಾಕಿಸ್ತಾನ ಬೊಗಳೆ ಬಿಡ್ತು. ಅವರಿಗೆ ಯಾಕೆ ಬೇಜಾರ್ ಮಾಡೋದು ಅಂತ ನಾವು ಕೂಡ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದ್ದೆವು. ಪಾಕಿಸ್ತಾನದ ಸೇನೆ ಇಷ್ಟು ಹೈ ಅಲರ್ಟ್ ನಲ್ಲಿ ಇದ್ರೂ ಕೂಡ ಭಾರತದ ಅಟ್ಯಾಕ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರ್ಲಿಲ್ಲ. ಇದು ಪಾಕಿಸ್ತಾನದ ಬಹಳ ದೊಡ್ಡ ಫೇಲಿಯರ್ ಆಗಿದೆ. ಈಗ ಆಪರೇಷನ್ ಸಿಂಧೂರ್ ವಿಷಯ ಮೀಡಿಯಾದಲ್ಲಿ ಹೊರಗಡೆ ಬಂದಾಗ ಬ್ರಹ್ಮೋಸ್ ಮಿಸೈಲ್ ನ ಡಿಮಾಂಡ್ ಪ್ರಪಂಚದಲ್ಲಿ ಹೆಚ್ಚಾಯ್ತು. ಹೆಚ್ಚು ಕಮ್ಮಿ 17 ದೇಶಗಳು ಬ್ರಹ್ಮೋಸ್ ಖರೀದಿಸಲು ಕ್ಯೂನಲ್ಲಿ ನಿಂತಿದ್ದಾರೆ. ಈಗ ಶಾಬಾಜ್ ಶರೀಫ್ ಅವರು ಈ ಮಾತನ್ನ ಒಪ್ಪಿಕೊಂಡ ಮೇಲಂತೂ ಇನ್ನೂ ಡಿಮಾಂಡ್ ಜಾಸ್ತಿ ಆಗಿದೆ. ಈ ಬ್ರಹ್ಮೋಸ್ ಬಗ್ಗೆ ಹೇಳೋದಾದ್ರೆ, ಬ್ರಹ್ಮೋಸ್ ಒಂದು ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದೆ. ಇದನ್ನ ಭಾರತದ DRDO ಹಾಗೂ ರಷ್ಯಾದ NPOM ಸೇರಿ ತಯಾರಿಸಿದ್ದಾರೆ. ಇದರ ಸ್ಪೀಡ್ 2.8 ಇಂದ 3 ಮ್ಯಾಕ್, ಅಂದ್ರೆ ಶಬ್ದಕ್ಕಿಂತ 3 ಪಟ್ಟು ಹೆಚ್ಚು. ಇದುವರೆಗೂ ಇದರ ರೇಂಜ್ 290 ಕಿಲೋಮೀಟರ್ ವರೆಗೆ ನಿರ್ಮಿಸಲಾಗಿತ್ತು. ಈಗ ಇದರ ರೇಂಜ್ ಅನ್ನ 450 ಕಿಲೋಮೀಟರ್ ವರೆಗೆ ಅಪ್ಗ್ರೇಡ್ ಮಾಡಲಾಗಿದೆ ಹಾಗೂ ಇದರ ಲೇಟೆಸ್ಟ್ ವರ್ಷನ್ 800 ಕಿಲೋಮೀಟರ್ ರೇಂಜ್ ವರೆಗೆ ಮಾಡಲಾಗಿದೆ. ಇದರ ಆಕ್ಯುರಸಿ ಬಹಳ ನಿಖರವಾಗಿದೆ. ಇದರ ವೇಗ 3 ಮ್ಯಾಕ್ ಇರೋದ್ರಿಂದ ಇದನ್ನ ಹೊಡೆಯೋದು ಬಹಳ ಕಷ್ಟ. ಈ ಮಿಸೈಲ್ ಅನ್ನ ವಾರ್ಶಿಪ್ ಏರ್ಕ್ರಾಫ್ಟ್ ನಿಂದ ಕೂಡ ಲಾಂಚ್ ಮಾಡಬಹುದು. ಏರ್ಕ್ರಾಫ್ಟ್ ಆಗ್ಲಿ ಮಿಸೈಲ್ ಆಗಿರ್ಲಿ, ಅದನ್ನ ಯುದ್ಧದಲ್ಲಿ ಬಳಸಿ ಯುದ್ಧ ಭೂಮಿಯಲ್ಲಿ ಸಕ್ಸಸ್ ಆದ್ರೆ ಮಾತ್ರ ಬೇರೆ ದೇಶಗಳು ಖರೀದಿ ಮಾಡಲು ಮುಂದೆ ಬರ್ತಾರೆ. ಈಗ ಆಪರೇಷನ್ ಸಿಂಧೂರ್ ಆದ ಮೇಲಂತೂ ಬ್ರಹ್ಮೋಸ್ ಮಿಸೈಲ್ ಟೆಸ್ಟಿಂಗ್ ಯುದ್ಧ ಭೂಮಿಯಲ್ಲಿ ಆಗಿದೆ. ಇದರಿಂದ ಬೇರೆ ದೇಶದವರಿಗೆ ಇದರ ಸಾಮರ್ಥ್ಯದ ಮೇಲೆ ಸಂಪೂರ್ಣ ವಿಶ್ವಾಸ ಬಂದಿದೆ. ಆದ್ದರಿಂದ ಇದರ ಬೇಡಿಕೆ ಇನ್ನಷ್ಟು ಹೆಚ್ಚಾಗಲಿದೆ. ಈಗ ಡಿಮಾಂಡ್ ಫುಲ್ಫಿಲ್ ಮಾಡಲು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಲಕ್ನೋನಲ್ಲಿ ಬ್ರಹ್ಮೋಸ್ನ ಪ್ರೊಡಕ್ಷನ್ ಯೂನಿಟ್ ನಿರ್ಮಿಸಿದ್ದಾರೆ. ಇದರಿಂದ ನಾವು ವರ್ಷದಲ್ಲಿ 100 ಮಿಸೈಲ್ಗಳನ್ನ ತಯಾರಿ ಮಾಡಬಹುದು. ಇದರಿಂದ ಭಾರತಕ್ಕೂ ಹೆಚ್ಚಿನ ಮಿಸೈಲ್ ಸಿಗುತ್ತೆ ಹಾಗೂ ಎಕ್ಸ್ಪೋರ್ಟ್ನ ಟೈಮ್ ಲೈನ್ ಕೂಡ ಕಡಿಮೆ ಆಗುತ್ತದೆ. 2025ರ ಕೊನೆವರೆಗೆ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ $5 ಬಿಲಿಯನ್ ತಲುಪಲು ಪ್ರಯತ್ನಿಸ್ತಾ ಇದೆ. ಇದಕ್ಕೆ ಬ್ರಹ್ಮೋಸ್ ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಹಾಗಾದ್ರೆ ಭಾರತ ಸರ್ಕಾರ ಈ ಟಾರ್ಗೆಟ್ ಅನ್ನ ಅಚೀವ್ ಮಾಡುತ್ತಾ ಮಾಡಲ್ವಾ ಅನ್ನೋದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.